ಎಲ್ಲರ ಬದುಕಲ್ಲೂ ಕೂಡ ಈ ಪ್ರಕೃತಿಯ ಈ ಹೊಸ ಯುಗದ ಆರಂಭ ಯುಗಾದಿ ಹಬ್ಬ. ರಾಜ್ಯದ ಸಮಸ್ತರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿಯ ಶುಭಾಶಯದೊಂದಿಗೆ ಮೊದಲ ಸುದ್ದಿ ಏನು ಅಂತೇಳಿ ನೋಡ್ತಾ ಹೋಗೋಣ. ರಾಜ್ಯ ರಾಜಕಾರಣ, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡ್ ನ್ಯೂಸ್ ಇದು. ಈ ವರ್ಷವೂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಆಗಿರುತ್ತೆ. ಯುಗಾದಿ ದಿನವೇ ಧಾರವಾಡದ ಗೊಂಬೆಯೊಂದು ಭವಿಷ್ಯ ನುಡಿದಿದೆ. ಕಳೆದ ಸಲವೂ ಕೂಡ ಇದೇ ಮುನ್ಸೂಚನೆಯನ್ನ ನೀಡಿತ್ತು. ಏನೇ ಚಪ್ಪರ್ಲಾಗ ಹಾಕಿದ್ರೂ ಕೂಡ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಅಥವಾ ನಾಯಕತ್ವದ ಬದಲಾವಣೆ ಮಾಡೋದಕ್ಕೆ. ಜಪ್ಪಯ್ಯ ಅಂದ್ರೂ ಕೂಡ ಈಗಲೂ ಕೂಡ ಬೊಂಬೆ ಭವಿಷ್ಯ ನುಡಿದಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಹೇಳಿದೆ. ಈ ಸಲವೂ ಕೂಡ ಬೊಂಬೆ ಭವಿಷ್ಯ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು. ರಾಜ್ಯ ರಾಜಕಾರಣ ಯಥಾಸ್ಥಿತಿಯಲ್ಲಿರುತ್ತೆ, ಯಾವುದೇ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ಬೊಂಬೆ ಭವಿಷ್ಯ ನುಡಿದಿದೆ. ಅದ್ರ ವಿಚಾರ ಏನು ಎತ್ತ ಅನ್ನೋದನ್ನ ನೀವು ನೋಡಿ. ಈ ವರ್ಷದ ಮುಂಗಾರಿ ಸ್ವಲ್ಪ ದುರ್ಬಲ ಐತಿ ಸರ್. ಮಳೆಗಾಲ, ಹಿಂಗಾರಿ ಮಾತ್ರ ಸಂಪೂರ್ಣ ಏನೈತಲ್ಲ ಮಳೆಗಾಲ ಸಂಪೂರ್ಣ ಐತಿ. ಮತ್ತ ಅನ್ನದ ಹಾಹಾಕಾರ ಅಂತ ಇಲ್ಲ ಸರ್. ಅನ್ನ ಸಂಪೂರ್ಣವಾದ ಅನ್ನಕ್ಕೆ ಬರಗಾಲ ಅಂತ ಇಲ್ಲ. ಆಮೇಲೆ ರಾಜಕಾರಣ ಒಂದು ನಮಗೆ ನೈಋತ್ಯ ದಿಕ್ಕಿನಲ್ಲಿ ಸ್ವಲ್ಪ ಒಂದು ಗೊಂಬೆಗೆ ಈ ವರ್ಷದ ಮುಂಗಾರಿ ಆಲ್ರೈಟ್, ಗೊಂಬೆ ಭವಿಷ್ಯ ಸಾಕಷ್ಟು ಕುತೂಹಲಕಾರಿ. ಹೌದು, ಕರೆಕ್ಟ್ ಮೇಡಮ್, ನೀವು ಹೇಳ್ದಂಗೆ ಕಳೆದ ಸಲನೂ ಕೂಡ ಬೊಂಬೆ ಭವಿಷ್ಯ ನುಡಿದಿತ್ತು. ಅದರಂತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿತ್ತು. ಹಂಗೆ ಆಗಿದೆ. ಈಗಲೂ ಕೂಡ ಬೊಂಬೆ ಭವಿಷ್ಯ ಹಂಗೆ ಇದೆ. ಅದರ ನಡುವೆ ಯಾವುದೇ ತರ್ಕಕ್ಕೆ ಸಿಗೋದಿಲ್ಲ ಅಂತ ಅನ್ಸುತ್ತೆ ರಂಜಿತ್ ಅಲ್ವಾ? ಈ ತರದೆಲ್ಲ ಈ ವಿಚಾರಗಳನ್ನ ನಾವು ನಮ್ ತರ್ಕದಲ್ಲಿ ಇಟ್ಟು ಸರಿನಾ ತಪ್ಪ ಹೇಳಕ್ ಬರಲ್ಲ, ಹಿಂಗಿದ್ಯಪ್ಪ ಅಂತ ಜನಕ್ಕೆ ಸುದ್ದಿ ಹೇಳ್ಬೋದಷ್ಟೇ. ಕರೆಕ್ಟ್ ಮೇಡಮ್. ಓಕೆ, ಧಾರವಾಡದ ಪ್ರತಿನಿಧಿ ಡಿ.ವಿ. ಕಮ್ಮಾರ್ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬೊಂಬೆ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ನಮ್ ಜೊತೆಯಲ್ಲಿ ಹೇಳೋದಕ್ಕೆ. ನೋಡಿ ಡಿ.ವಿ. ಕಮ್ಮಾರ, ಬೊಂಬೆ ರಾಜ್ಯದ ಮುಖ್ಯಮಂತ್ರಿ ವಿಚಾರ ಜೊತೆಗೆ ಬೇರೆ ಏನು ವಿಚಾರಗಳನ್ನ ಬೊಂಬೆ ಭವಿಷ್ಯ ನುಡಿದಿದೆ, ಏನ್ ಹೇಳಿದೆ, ಇದನ್ನ ಎಷ್ಟು ನಂಬ್ತಾರೆ ಆ ಭಾಗದ ಜನ? ಡಿ.ವಿ. ಕಮ್ಮಾರ್, ಏನು ಧಾರವಾಡ ತಾಲೂಕಿನ ಹನುಮನಕೊಪ್ಪ ಗ್ರಾಮ ಇದೆ, ಉತ್ತರಬೇಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಹನುಮನಕೊಪ್ಪ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ಈ ಒಂದು ಭವಿಷ್ಯವನ್ನ ನಂಬಿಕೊಂಡು ಬರ್ತೇವೆ. ನಮ್ಮ ಹಿಂದ್ಗಡೆ ಏನೋ ದೇವಸ್ಥಾನ ನೋಡ್ತಾ ಇದ್ದೇವೆ. ಇದೇ ದೇವಸ್ಥಾನದ ಹಿನ್ನೆಲೆ ಇಟ್ಕೊಂಡು ಏನು ಕಳೆದ ಒಂದು 100 ವರ್ಷಗಳ ಹಿಂದೆ ಒಂದು ಬರಗಾಲ ಬಂದಿತ್ತು. ಆ ಸಂದರ್ಭದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಮಾಡಿರುವಂತಹ ಈ ಒಂದು ಪ್ರತಿಷ್ಠಾಪನೆ, ಗೊಂಬೆ ಪ್ರತಿಷ್ಠಾಪನೆ ಪ್ರತಿ ವರ್ಷದ ಉಗಾದಿ ಅಮಾವಾಸ್ಯೆಯ ದಿನ ಸಂಜೆ ಹೊತ್ತಿಗೆ ಏನಿರ್ತಾರೆ ಗ್ರಾಮದ ಹೊರವಲಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಹರಿಯುವಂತಹ ನದಿಯ ದಂಡೆಯ ಮೇಲೆ ಪೂರ್ವ ದಿಕ್ಕಿಗೆ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಮಣ್ಣಿನ ಗೊಂಬೆಗಳನ್ನ, ಎತ್ತುಗಳಿರ್ಬೋದು, ರೈತ ಅಥವಾ ಜೊತೆಗೆ ಏನು ಒಂದಷ್ಟು ಸೇನಾಧಿಪತಿ ರೀತಿ ಅಂದ್ರೆ ರಾಜಕೀಯ ಒಂದು ಏನು ದಿಕ್ಪಾಲಕರ ರಾಜಕೀಯ ಪ್ರತಿನಿಧಿಗಳನ್ನ ಗುರುತಿಸುವಂತ ಆಯಾ ದಿಕ್ಕಿನ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಗೊಂಬೆಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾವ ದಿಕ್ಕಿನ ಗೊಂಬೆಗೆ ಪೆಟ್ಟಾಗುತ್ತೆ ಆ ದಿಕ್ಕಿನಲ್ಲಿ ರಾಜಕೀಯ ಸ್ಥಿತ್ಯಂತರಗಳು, ರಾಜಕೀಯ ಬದಲಾವಣೆಗಳಾಗ್ತಾವಂತೆ ನಂಬ್ಕೊಂಡು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಇಂದಿರಾ ಗಾಂಧಿ ಅವರ ನಿಧನವಾಗಿತ್ತು, ಆ ವರ್ಷ ದಿಲ್ಲಿ ದಿಕ್ಕಿನ ಗೊಂಬೆಗೆ ಧಕ್ಕೆ ಆಗಿತ್ತು. ಕರಾರುವಕ್ಕಾಗಿ ಈ ಊರಿನ ಗ್ರಾಮಸ್ಥರು ಹೇಳಿದ್ರು, ದಿಲ್ಲಿಯಲ್ಲಿರುವಂತಹ ಒಂದು ಶಕ್ತಿ ಕೇಂದ್ರದಲ್ಲಿರುವಂತಹ ಪ್ರಮುಖರ ಒಂದು ಈ ವರ್ಷ ನಿಧನ ಆಗುತ್ತೆ ಅನ್ನೋಂತ ನಂಬಲಾಗಿತ್ತು. ಅದು ವರ್ಷ ಇಂದಿರಾ ಗಾಂಧಿ ಅವರದ್ದು, ವೈಎಸ್ಆರ್ ರೆಡ್ಡಿ ಅವರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿತ್ತು. ರಾಜೀವ್ ಗಾಂಧಿ ಅವರ ನಿಧನದ ಸಂದರ್ಭದಲ್ಲಿ ಕೂಡ ಆಗಿತ್ತು. ಕೇವಲ ನಿಧನಗಳು ಮಾತ್ರವಲ್ಲ, ಯಾವಾಗ ಯಡಿಯೂರಪ್ಪನವರು ಸಿಎಂ ಇದ್ದರು, ಅವರು ಸಿಎಂ ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನೋ ಮುನ್ಸೂಚನೆ ಕೂಡ ಆ ವರ್ಷ ಹೇಳ್ತಾರೆ. ಧಾರವಾಡ ಏನು ಕರ್ನಾಟಕದ ದಿಕ್ಕಿನಲ್ಲಿರುವಂತಹ ಗೊಂಬೆಗೆ ಸ್ವಲ್ಪ ಪಟ್ಟಾಗಿತ್ತು. ಆವಾಗ ಅಧಿಕಾರದಲ್ಲಿ ಇರುವಂತಹ ಸಿಎಂ ಕೆಳಗಿಳಿತಾರೆ ಅನ್ನುವಂತ ಒಂದು ಮುನ್ಸೂಚನೆ ಇನ್ನು ಈ ಗ್ರಾಮದ ಪ್ರಮುಖರು ಕರಾರುವಕ್ಕಾಗಿ ಹೇಳಿದ್ರು. ಅದೇ ರೀತಿ ಆ ವರ್ಷದಲ್ಲಿ ಏನಾದ್ರೂ ರಾಜಕೀಯ ಬದಲಾವಣೆಗಳಾಗಿ ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಇರೋದು, ಬೊಮ್ಮಾಯಿ ಅವರು ಸಿಎಂ ಆಗ್ಬೇಕಾಯ್ತು. ಯಾವಾಗ ಕಳೆದ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಇತ್ತು, ಆ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ, ರಾಜಕೀಯ ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ನೀಡಿತ್ತು. ಅದನ್ನು ಕೂಡ ಈ ಗ್ರಾಮಸ್ಥರು ಹೇಳಿದ್ದು, ಈ ವರ್ಷ ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಆಗೇ ಆಗುತ್ತೆ, ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ನೀಡಿದ್ರು. ಅದರಂತೆ ಏನಂದ್ರೆ ಬಿಜೆಪಿ ಅಧಿಕಾರ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದಾದ್ರೆ ಕಳೆದ ವರ್ಷ ಕರ್ನಾಟಕ ದಿಕ್ಕಿನಲ್ಲಿರುವಂತಹ ಗೊಂಬೆಗೆ ಯಾವುದೇ ರೀತಿಯ ಧಕ್ಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ಪ್ರಮುಖರನ್ನೆಲ್ಲವನ್ನು ಲೆಕ್ಕಾಚಾರ ಹಾಕಿಕೊಂಡು ಮುನ್ಸೂಚನೆಗಳನ್ನ, ಅಲ್ಲಿರುವಂತಹ ಗೋಚರವಾಗಿರುವಂತಹ ಮಣ್ಣಿನ ಗೊಂಬೆಗಳನ್ನ ನೋಡಿಕೊಂಡು ಏನಿದ್ರು, ಕರ್ನಾಟಕದ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಮುಂದಿನ ವರ್ಷ ಅಂದ್ರೆ ಇವತ್ತಿನ ಉಗಾದಿವರೆಗೆ ಯಾವುದೇ ಬದಲಾವಣೆ ಆಗುವುದಿಲ್ಲ, ಈಗಿರುವಂತಹ ಸಿಎಂ ಕುರ್ಚಿ ಭದ್ರವಾಗಿರುತ್ತೆ, ಯಾವುದೇ ರೀತಿ ಬದಲಾವಣೆಗಳಾಗಲ್ಲ ಅನ್ನುವಂತ ಒಂದು ಮುನ್ಸೂಚನೆ ನೀಡಿದ್ರು. ಅದರಂತೆ ಏನಂತಾರೆ ಮೂಡ ಹಗರಣ ಇರಬಹುದು, ಸಾಕಷ್ಟು ಏನಂತಾರೆ ರಾಜಕೀಯ ಬದಲಾವಣೆಗಳು ಏರುಪೇರುಗಳು ಆದ್ರೂ ಕೂಡ ಅಂದ್ರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವುದೇ ರೀತಿ ಒಂದು ಧಕ್ಕೆ ಬರಲಿಲ್ಲ. ಭದ್ರವಾಗಿ ಅವರ ಕುರ್ಚಿ
ಇದೇ ರೀತಿ ಏನಂತಾರೆ ಇದೇ ಮುಂದುವರೆದಿದ್ದು ಮುಂದಿನ ಒಂದು ವರ್ಷದವರೆಗೂ ಕೂಡ ಯಾವುದೇ ರೀತಿ ಆಗೋದಿಲ್ಲ ಸಿದ್ದರಾಮಯ್ಯ ಅವರು ಇರ್ತಾರೆ. ಅದರ ಜೊತೆಗೆ ಚಲೋ ಅದ ಬಿಡ್ರಿ ಕಮ್ಮಾರ ಅವರ ನಿಮ್ಮ ಧಾರವಾಡದ ಬೊಂಬೆ ಭವಿಷ್ಯ ನಿಜಕ್ಕೂ ಚಲೋ ಅದ. ಧನ್ಯವಾದಗಳು. ಎಲ್ಲರ ಬದುಕಲ್ಲೂ ಕೂಡ ಈ ಪ್ರಕೃತಿಯ ಈ ಹೊಸತನ್ನ ಹೊಸ ಯುಗದ ಆರಂಭ ಯುಗಾದಿ ಹಬ್ಬ ರಾಜ್ಯದ ಸಮಸ್ತರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿಯ ಶುಭಾಶಯದೊಂದಿಗೆ ಮೊದಲ ಸುದ್ದಿ ಏನು ಅಂತೇಳಿ ನೋಡ್ತಾ ಹೋಗೋಣ. ರಾಜ್ಯ ರಾಜಕಾರಣ, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡ್ ನ್ಯೂಸ್ ಇದು. ಈ ವರ್ಷವೂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಆಗಿರುತ್ತೆ. ಯುಗಾದಿ ದಿನವೇ ಧಾರವಾಡದ ಗೊಂಬೆಯೊಂದು ಭವಿಷ್ಯ ನುಡಿದಿದೆ. ಕಳೆದ ಸಲವೂ ಕೂಡ ಇದೇ ಮುನ್ಸೂಚನೆಯನ್ನ ನೀಡಿತ್ತು. ಏನೇ ಚಪ್ಪರ್ಲಾಗ ಹಾಕಿದ್ರು ಕೂಡ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಅಥವಾ ನಾಯಕತ್ವದ ಬದಲಾವಣೆ ಮಾಡೋದಕ್ಕೆ. ಜಪ್ಪಯ್ಯ ಅಂದ್ರೂ ಕೂಡ ಈಗಲೂ ಕೂಡ ಬೊಂಬೆ ಭವಿಷ್ಯ ನುಡಿದಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಹೇಳಿದೆ. ಈ ಸಲವೂ ಕೂಡ ಬೊಂಬೆ ಭವಿಷ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು. ರಾಜ್ಯ ರಾಜಕಾರಣ ಯಥಾಸ್ಥಿತಿಯಲ್ಲಿರುತ್ತೆ, ಯಾವುದೇ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ಬೊಂಬೆ ಭವಿಷ್ಯ ನುಡಿದಿದೆ. ಅದ್ರ ವಿಚಾರ ಏನು ಅನ್ನೋದನ್ನ ನೀವು ನೋಡಿ. ಈ ವರ್ಷದ ಮುಂಗಾರಿ ಸ್ವಲ್ಪ ದುರ್ಬಲ ಐತಿ ಸರ್, ಮಳೆಗಾಲ. ಹಿಂಗಾರಿ ಮಾತ್ರ ಸಂಪೂರ್ಣ ಏನೈತಲ್ಲ ಮಳೆಗಾಲ ಸಂಪೂರ್ಣ ಐತಿ. ಮತ್ತ ಅನ್ನದ ಹಾಹಾಕಾರ ಅಂತ ಇಲ್ಲ ಸರ್. ಅನ್ನ ಸಂಪೂರ್ಣವಾದ ಅನ್ನಕ್ಕೆ ಬರಗಾಲ ಅಂತ ಇಲ್ಲ. ಆಮೇಲೆ ರಾಜಕಾರಣ ಒಂದು ನಮಗೆ ನೈಋತ್ಯ ದಿಕ್ಕಿನಲ್ಲಿ ಸ್ವಲ್ಪ ಒಂದು ಗೊಂಬೆಗೆ ಈ ವರ್ಷದ ಮುಂಗಾರಿ ಆಲ್ರೈಟ್, ಗೊಂಬೆ ಭವಿಷ್ಯ ಸಾಕಷ್ಟು ಕುತೂಹಲಕಾರಿ. ಹೌದು ಈ ತರದೆಲ್ಲ ಹೌದು, ಕರೆಕ್ಟ್ ಮೇಡಮ್. ನೀವು ಹೇಳ್ದಂಗೆ ಕಳೆದ ಸಲನೂ ಕೂಡ ಬೊಂಬೆ ಭವಿಷ್ಯ ನುಡಿದಿತ್ತು. ಅದರಂತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿತ್ತು. ಹಂಗೆ ಆಗಿದೆ. ಈಗಲೂ ಕೂಡ ಬೊಂಬೆ ಭವಿಷ್ಯ ಹಂಗೆ ಇದೆ. ಅದರ ನಡುವೆ ಯಾವುದೇ ಚರ್ಚೆಗಳು ಬಂದ್ರು ಸಿಗೋದಿಲ್ಲ ಅಂತ ಅನ್ಸುತ್ತೆ ರಂಜಿತ್ ಅಲ್ವಾ? ಈ ತರದೆಲ್ಲ ಈ ವಿಚಾರಗಳನ್ನ ನಾವು ನಮ್ ತರ್ಕದಲ್ಲಿ ಇಟ್ಟು ಸರಿನಾ ತಪ್ಪ ಹೇಳಕ್ ಬರಲ್ಲ. ಹಿಂಗಿದ್ಯಪ್ಪ ಅಂತ ಜನಕ್ಕೆ ಸುದ್ದಿ ಹೇಳ್ಬೋದಷ್ಟೇ. ಕರೆಕ್ಟ್ ಮೇಡಮ್. ಓಕೆ, ಧಾರವಾಡದ ಪ್ರತಿನಿಧಿ ಡಿ.ವಿ. ಕಮ್ಮಾರ್ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬೊಂಬೆ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ನಮ್ ಜೊತೆಯಲ್ಲಿ ಹೇಳೋದಕ್ಕೆ. ನೋಡಿ ಡಿ.ವಿ. ಕಮ್ಮಾರ, ಬೊಂಬೆ ರಾಜ್ಯದ ಮುಖ್ಯಮಂತ್ರಿ ವಿಚಾರ ಜೊತೆಗೆ ಬೇರೇನು ವಿಚಾರಗಳನ್ನ ಬೊಂಬೆ ಭವಿಷ್ಯ ನುಡಿದಿದೆ, ಏನ್ ಹೇಳಿದೆ, ಇದನ್ನ ಎಷ್ಟು ನಂಬ್ತಾರೆ ಆ ಭಾಗದ ಜನ? ಡಿ.ವಿ. ಕಮ್ಮಾರ್, ಏನು ಧಾರವಾಡ ತಾಲೂಕಿನ ಹನುಮನಕೊಪ್ಪ ಗ್ರಾಮ ಇದೆ, ಉತ್ತರಬೇಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಹನುಮನಕೊಪ್ಪ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ಈ ಒಂದು ಭವಿಷ್ಯವನ್ನ ನಂಬಿಕೊಂಡು ಬರ್ತೇವೆ. ನಮ್ಮ ಹಿಂದ್ಗಡೆ ಏನೋ ದೇವಸ್ಥಾನ ನೋಡ್ತಾ ಇದ್ದೀವಿ. ಇದೇ ದೇವಸ್ಥಾನದ ಹಿನ್ನೆಲೆ ಇಟ್ಕೊಂಡು ಏನು ಕಳೆದ ಒಂದು 100 ವರ್ಷಗಳ ಹಿಂದೆ ಒಂದು ಬರಗಾಲ ಬಂದಿತ್ತು. ಆ ಸಂದರ್ಭದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಮಾಡಿರುವಂತಹ ಈ ಒಂದು ಪ್ರತಿಷ್ಠಾಪನೆ, ಗೊಂಬೆ ಪ್ರತಿಷ್ಠಾಪನೆ ಪ್ರತಿ ವರ್ಷದ ಉಗಾದಿ ಅಮಾವಾಸ್ಯೆಯ ದಿನ ಸಂಜೆ ಹೊತ್ತಿಗೆ ಏನಿರ್ತಾರೆ ಗ್ರಾಮದ ಹೊರವಲಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಹರಿಯುವಂತಹ ನದಿಯ ದಂಡೆಯ ಮೇಲೆ ಪೂರ್ವ ದಿಕ್ಕಿಗೆ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಮಣ್ಣಿನ ಗೊಂಬೆಗಳನ್ನ, ಎತ್ತುಗಳಿರ್ಬೋದು, ರೈತ ಅಥವಾ ಜೊತೆಗೆ ಏನು ಒಂದಷ್ಟು ಸೇನಾಧಿಪತಿ ರೀತಿ ಅಂದ್ರೆ ರಾಜಕೀಯ ಒಂದು ಏನು ದಿಕ್ಪಾಲಕರಂದ್ರೆ ರಾಜಕೀಯ ಪ್ರತಿನಿಧಿಗಳನ್ನ ಗುರುತಿಸುವಂತ ಆಯಾ ದಿಕ್ಕಿನ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಗೊಂಬೆಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾವ ದಿಕ್ಕಿನ ಗೊಂಬೆಗೆ ಪೆಟ್ಟಾಗುತ್ತೆ ಆ ದಿಕ್ಕಿನಲ್ಲಿ ರಾಜಕೀಯ ಸ್ಥಿತ್ಯಂತರಗಳು, ರಾಜಕೀಯ ಬದಲಾವಣೆಗಳಾಗ್ತಾವಂತೆ ನಂಬ್ಕೊಂಡು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಇಂದಿರಾ ಗಾಂಧಿ ಅವರ ನಿಧನವಾಗಿತ್ತು, ಆ ವರ್ಷ ದಿಲ್ಲಿ ದಿಕ್ಕಿನ ಗೊಂಬೆಗೆ ಧಕ್ಕೆ ಆಗಿತ್ತು. ಕರಾರುವಕ್ಕಾಗಿ ಈ ಊರಿನ ಗ್ರಾಮಸ್ಥರು ಹೇಳಿದ್ರು, ದಿಲ್ಲಿಯಲ್ಲಿರುವಂತಹ ಒಂದು ಶಕ್ತಿ ಕೇಂದ್ರದಲ್ಲಿರುವಂತಹ ಪ್ರಮುಖರ ಒಂದು ಈ ವರ್ಷ ನಿಧನ ಆಗುತ್ತೆ ಅನ್ನೋದು ನಂಬಲಾಗಿತ್ತು. ಅದು ವರ್ಷ ಇಂದಿರಾ ಗಾಂಧಿ ಅವರದ್ದು. ವೈಎಸ್ಆರ್ ರೆಡ್ಡಿ ಅವರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿತ್ತು. ರಾಜೀವ್ ಗಾಂಧಿ ಅವರ ನಿಧನದ ಸಂದರ್ಭದಲ್ಲಿ ಕೂಡ ಆಗಿತ್ತು. ಕೇವಲ ನಿಧನಗಳು ಮಾತ್ರವಲ್ಲ, ಯಾವಾಗ ಯಡಿಯೂರಪ್ಪನವರು ಸಿಎಂ ಇದ್ದರು, ಅವರು ಸಿಎಂ ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನೋ ಮುನ್ಸೂಚನೆ ಕೂಡ ಆ ವರ್ಷ ಹೇಳ್ತಾರೆ. ಧಾರವಾಡ ಏನು ಕರ್ನಾಟಕದ ದಿಕ್ಕಿನಲ್ಲಿರುವಂತಹ ಗೊಂಬೆಗೆ ಸ್ವಲ್ಪ ಪಟ್ಟಾಗಿತ್ತು. ಆವಾಗ ಅಧಿಕಾರದಲ್ಲಿ ಇರುವಂತಹ ಸಿಎಂ ಕೆಳಗಿಳಿತಾರೆ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಈ ಗ್ರಾಮದ ಪ್ರಮುಖರು ಕರಾರುವಕ್ಕಾಗಿ ಹೇಳಿದ್ರು. ಅದೇ ರೀತಿ ಆ ವರ್ಷದಲ್ಲಿ ಏನಾದ್ರೂ ರಾಜಕೀಯ ಬದಲಾವಣೆಗಳಾಗಿ ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಬೊಮ್ಮಾಯಿ ಅವರು ಸಿಎಂ ಆಗ್ಬೇಕಾಯ್ತು. ಯಾವಾಗ ಕಳೆದ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಇತ್ತು, ಆ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ, ರಾಜಕೀಯ ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನೋಂತ ಒಂದು ಮುನ್ಸೂಚನೆ ನೀಡಿತ್ತು. ಅದನ್ನು ಕೂಡ ಈ ಗ್ರಾಮಸ್ಥರು ಹೇಳಿದ್ರು, ಈ ವರ್ಷ ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಆಗೇ ಆಗುತ್ತೆ, ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ನೀಡಿದ್ರು. ಅದರಂತೆ ಏನಂದ್ರೆ ಬಿಜೆಪಿ ಅಧಿಕಾರ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದಾದ್ರೆ ಕಳೆದ ವರ್ಷ ಕರ್ನಾಟಕ ದಿಕ್ಕಿನಲ್ಲಿರುವಂತಹ ಗೊಂಬೆಗೆ ಯಾವುದೇ ರೀತಿಯ ಧಕ್ಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ಪ್ರಮುಖರು ಅದನ್ನೆಲ್ಲವನ್ನು ಲೆಕ್ಕಾಚಾರ ಹಾಕಿಕೊಂಡು ಮುನ್ಸೂಚನೆಗಳನ್ನ ಆಗಿರುವಂತಹ ಗೋಚರವಾಗಿರುವಂತಹ ಮಣ್ಣಿನ ಗೊಂಬೆಗಳನ್ನ ನೋಡಿಕೊಂಡು ಏನಿದ್ರು, ಕರ್ನಾಟಕದ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಮುಂದಿನ ವರ್ಷ. ಅಂದ್ರೆ ಇಲ್ಲಿವರೆಗೆ ಇವತ್ತಿನ ಉಗಾದಿವರೆಗೆ ಯಾವುದೇ ಬದಲಾವಣೆ ಆಗುವುದಿಲ್ಲ. ಈಗಿರುವಂತಹ ಸಿಎಂ ಕುರ್ಚಿ ಭದ್ರವಾಗಿರುತ್ತೆ, ಯಾವುದೇ ರೀತಿ ಬದಲಾವಣೆಗಳಾಗಲ್ಲ ಅನ್ನುವಂತ ಒಂದು
ಮುನ್ಸೂಚನೆ ನೀಡಿದ್ರು. ಅದರಂತೆ ಏನಂತಾರೆ ಮೂಡ ಹಗರಣ ಇರಬಹುದು, ಸಾಕಷ್ಟು ಏನಂತಾರೆ ರಾಜಕೀಯ ಬದಲಾವಣೆಗಳು ಏರುಪೇರುಗಳು ಆದ್ರೂ ಕೂಡ ಅಂದ್ರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವುದೇ ರೀತಿಯ ಧಕ್ಕೆ ಬರಲಿಲ್ಲ. All right. ಭದ್ರವಾಗಿ ಅವರ ಕುರ್ಚಿ ಇಟ್ಕೊಂಡ್ರು. ಇದೇ ರೀತಿ ಏನಂತಾರೆ ಇದೇ ಮುಂದುವರೆದಿದ್ದು ಮುಂದಿನ ಒಂದು ವರ್ಷದವರೆಗೂ ಕೂಡ ಯಾವುದೇ ರೀತಿ ಆಗೋದಿಲ್ಲ ಸಿದ್ದರಾಮಯ್ಯ ಅವರು ಇರ್ತಾರೆ. ಅದ್ರ ಜೊತೆಗೆ ಚಲೋ ಅದ ಬಿಡ್ರಿ ಕಮಾರ್ ಅವರ ನಿಮ್ಮ ಧಾರವಾಡದ ಬೊಂಬೆ